ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳೇ, ಆಲ್ರೆಡಿ ನಿಮಗೆ ಗೊತ್ತಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿ ಇವಾಗ ಕಂಟಿನ್ಯೂಸ್ ಆಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 5th ಪ್ರಾಬ್ಲಮ್ ಅಲ್ವಾ ನಾನು ಹೇಳ್ತಾ ಇರೋದು. ಕಂಟಿನ್ಯೂಸ್ ಆಗಿ 4 ಪ್ರಾಬ್ಲಮ್ನ ನೋಡ್ಕೊಂಡು ಬಂದವರಿಗಷ್ಟೇ ಈ ವಿಡಿಯೋ ಅರ್ಥ ಆಗುತ್ತೆ. ಇಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಬಗ್ಗೆ ನಮಗೇನೂ ಗೊತ್ತೇ ಇಲ್ಲ, 0% ನಾಲೆಡ್ಜ್ ಇದೆ. ಹೇಗೆ ಅಕೌಂಟನ್ನು ಓಪನ್ ಮಾಡಬೇಕು, ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು, ಹೇಗೆ ಈಸಿಯಾಗಿ 6 ಮಾರ್ಕ್ಸ್ ತಗೊಳ್ಬೇಕು ಅಂತ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋದ ಲಿಂಕು ಆಲ್ರೆಡಿ ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಹಾಗೆ 12ರಿಂದ 13 ಪ್ರಾಬ್ಲಮ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಡೀಟೇಲ್ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋದ ಲಿಂಕನ್ನು ನಾನು ಈ ವಿಡಿಯೋದ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಆ ವಿಡಿಯೋನ ವಾಚ್ ಮಾಡಿದ್ರೆ ನಿಮಗೆ ಫಸ್ಟ್ ನಾಲೆಡ್ಜ್ ಸಿಗುತ್ತೆ, ಹೇಗೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋಕ್ಕೆ ನಮಗೆ ಏನೇನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಯಾವ ಇನ್ಫಾರ್ಮೇಷನ್ನ ತಗೊಳ್ಬೇಕು, ಯಾವ ಇನ್ಫಾರ್ಮೇಷನ್ನ ನಾವು ಇಗ್ನೋರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ. ಹಾಗಾಗಿ ಆ ವಿಡಿಯೋನ ವಾಚ್ ಮಾಡಿ. ಇಲ್ಲ, ಕಂಟಿನ್ಯೂಸ್ ಆಗಿ ನಿಮ್ಮ ವಿಡಿಯೋನ ವಾಚ್ ಮಾಡ್ಕೊಂಡು ಬಂದಿದ್ದೀವಿ ಮೇಡಮ್, ನಮಗೆ ಈ ಕಾನ್ಸೆಪ್ಟ್ ಬರುತ್ತೆ, ಪ್ರಾಕ್ಟೀಸಿಗೋಸ್ಕರ ನಾವು ಕ್ವಶನ್ ಬ್ಯಾಂಕಲ್ಲಿರುವಂಥ ಪ್ರಾಬ್ಲಮ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಅದಕ್ಕಾಗಿ ವಿಡಿಯೋನ ವಾಚ್ ಮಾಡ್ತಿದ್ದೀವಿ ಅನ್ನೋದಾದರೆ ಓಕೆ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಕ್ವಶನ್ ಬ್ಯಾಂಕಿನ 5th ಪ್ರಾಬ್ಲಮ್ ಇದಾಗಿರುತ್ತೆ. ಸೊ ಇನ್ಫಾರ್ಮೇಷನ್ ಗೊತ್ತು ನಮಗೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ನೇಮ್ ಬೇಕು, ಪಾರ್ಟ್ನರ್ಸ್ ಇನ್ವೆಸ್ಟ್ ಮಾಡಿರುವಂತಹ ಕ್ಯಾಪಿಟಲ್ ಬೇಕು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪರ್ಸೆಂಟೇಜ್ ಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬೇಕು, ಸ್ಯಾಲರಿ ಇರುತ್ತೆ, ಕಮಿಷನ್ ಇರುತ್ತೆ. ಇಷ್ಟನ್ನ ಯೂಸ್ ಮಾಡಿಕೊಂಡು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ಬೋದು. ಹಾಗಾದರೆ ಪ್ರಾಬ್ಲಮ್ನ ಒಂದ್ಸಲ ಓದ್ಕೊಂಡು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ಅಂಡರ್ಲೈನ್ ಮಾಡಿ ಇಟ್ಕೊಳ್ಳೋಣ, ಪ್ರಾಬ್ಲಮ್ ಮಾಡುವಾಗ ಈಸಿ ಆಗುತ್ತೆ. ಶ್ರುತಿ ಆ್ಯಂಡ್ ರೇಷ್ಮಾ ಪಾರ್ಟ್ನರ್ಸ್ ಯಾರು ಮಕ್ಕಳೇ? ಶ್ರುತಿ ಮತ್ತು ರೇಷ್ಮಾ ಪಾರ್ಟ್ನರ್ಸ್ ವಿತ್ ಕ್ಯಾಪಿಟಲ್. ಅವರು ತಂದಿರುವಂತಹ ಕ್ಯಾಪಿಟಲ್ ಎಷ್ಟು? ಫಸ್ಟು ಇಲ್ಲಿ ಯಾರು ನೇಮ್ ಕೊಟ್ಟಿರ್ತಾರೋ ಅದು ಅವ್ರದ್ದಾಗಿರುತ್ತೆ. ಶ್ರುತಿ ತಂದಿರುವಂತಹ ಕ್ಯಾಪಿಟಲ್ ಎಷ್ಟು? 3 lakh. ನೆಕ್ಸ್ಟು ರೇಷ್ಮಾ ತಂದಿರುವಂತಹ ಕ್ಯಾಪಿಟಲ್ ಎಷ್ಟು? ಅಮೌಂಟ್ ಇಲ್ಲಿ ಕೊಟ್ಟಿದ್ದಾರೆ 2 lakh. ಶ್ರುತಿ 3 lakh ಕ್ಯಾಪಿಟಲ್ ಅಮೌಂಟನ್ನು ತಂದಿದ್ದಾರೆ, ರೇಷ್ಮಾ 2 lakh ಅಮೌಂಟನ್ನು ತಂದಿದ್ದಾರೆ. ನೆಕ್ಸ್ಟು ದೇ ಅಗ್ರಿ ಟು ಶೇರ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್. ಇದು ಬೇಕು ನಮಗೆ, ನಾವು ಪ್ರಾಬ್ಲಮನ್ನೆಲ್ಲ ಮಾಡಿ ಆದಮೇಲೆ ನಮಗೆ ಬರುವಂತಹ ಪ್ರಾಫಿಟನ್ನು ನಾವು ಈ ರೇಷಿಯೋ ಬೇಸ್ ಮೇಲೆ ಅವರಿಗೆ ಡಿವೈಡ್ ಮಾಡಬೇಕು ಅಲ್ವಾ. ನೆಕ್ಸ್ಟು ಫಾರ್ ದ ಇಯರ್ ಎಂಡಿಂಗ್ 31st March ದೇ ಅರ್ನ್ಡ್ ಎ ಪ್ರಾಫಿಟ್ 59,000. ಟೋಟಲ್ ಪ್ರಾಫಿಟ್ ಎಷ್ಟು ಅರ್ನ್ ಮಾಡಿದಾರಂತೆ ಇಬ್ಬರು ಸೇರಿ? 59,000ನ ಅರ್ನ್ ಮಾಡಿದ್ದಾರೆ. ಹಾಗಾದರೆ ಇನ್ಫಾರ್ಮೇಷನ್ ಏನೇನಿದೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, 5% ಅಂತ ಕೊಟ್ಟಿದ್ದಾರೆ, ಇದು ನಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ದಾರೆ. ಶ್ರುತಿದು 2,500, ದೆನ್ ರೇಷ್ಮಾ 1,500 ಕೊಟ್ಟಿದ್ದಾರೆ. ನೆಕ್ಸ್ಟು ಪಾರ್ಟ್ನರ್ಶಿಪ್ಪಲ್ಲಿ ಇರುವಂತಹ ಸ್ಯಾಲ್ರಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸ್ಯಾಲ್ರಿ ಕೊಟ್ಟಿರೋದು ಯಾರಿಗೆ? ಶ್ರುತಿಗೆ. ಶ್ರುತಿ ಸ್ಯಾಲರಿ ಎಷ್ಟು ಅಂತ ಹೇಳಿದ್ರೆ 5,000 per annum ಅಂತಾನೆ ಕೊಟ್ಟಿದ್ದಾರೆ. ಸೊ ಮಂತ್ ಅಂತ ಇಲ್ಲ, ಡೈರೆಕ್ಟಾಗಿ ಅಮೌಂಟನ್ನು ಬರೀಬಹುದು. ನೆಕ್ಸ್ಟು ಕಮಿಷನ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ರೇಷ್ಮಾ ಅವರಿಗೆ ಕೊಟ್ಟಿರುವಂತಹ ಕಮಿಷನು ಟೋಟಲ್ ಎಷ್ಟು? 500 ಪರ್ ಮಂತ್ ಅಂತ ಹೇಳಿದ್ರೆ ಇಲ್ಲಿ ಅಮೌಂಟ್ ಎಷ್ಟು? 500 ಅಮೌಂಟು ಪರ್ ಮಂತಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ನೆಕ್ಸ್ಟು ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಅಮೌಂಟೆಡ್ ಟು ಶ್ರುತಿ 25,000, ರೇಷ್ಮಾ 15,000 ಕೊಟ್ಟಿದ್ದಾರೆ. ಸೊ ಒಂದು ಸಲ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಮಾಡುವಾಗ ಕ್ಯಾಪಿಟಲ್ ಯಾಕೆ ಬೇಕು ಅಂತ ಹೇಳಿದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಲಿಕ್ಕೆ ಬೇಕು. ನೆಕ್ಸ್ಟು ಡ್ರಾಯಿಂಗ್ಸ್ ಯಾಕೆ ಬೇಕು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬೇಕು. ಆದರೆ ಅವರಿಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಶ್ರುತಿ ಮತ್ತು ರೇಷ್ಮಾದು ಡೈರೆಕ್ಟ್ ಅಮೌಂಟ್ ಕೊಟ್ಟಿರೋದ್ರಿಂದ ನಮಗೆ ದೇರ್ ಡ್ರಾಯಿಂಗ್ಸ್ ಅವಶ್ಯಕತೆ ಇಲ್ಲ. ಅವರ ಡ್ರಾಯಿಂಗ್ಸ್ ಎಷ್ಟು, ಅವರು ಟೋಟಲ್ ಡ್ರಾಯಿಂಗ್ಸ್ ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮಾತ್ರ ಸಾಕು. ಹಾಗಾಗಿ ಈ ಇನ್ಫಾರ್ಮೇಷನ್ನ ನಾವು ತಗೊಳ್ಬಾರ್ದು. ಓಕೆನಾ? ಹಾಗಾದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಕಾಲಮ್ಗಳನ್ನ ಹಾಕ್ಕೊಳ್ಬೇಕು. ಕಾಲಮ್ ಎಷ್ಟು ಹಾಕಬೇಕು, ಹೆಡ್ಡಿಂಗ್ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ಬರೆದು ರೆಡಿ ಮಾಡಿ ಇಟ್ಕೊಳ್ಳಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್
31 ಮಾರ್ಚ್ 2024. ಇಲ್ಲಿ 2024 ಯಾಕೆ ತೊಗೊಂಡಿದ್ದು ಅಂತ ಹೇಳಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಆಗಿರುವಂತಹ ಇಯರ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 1/4/2023 ಅಂತ ಕೊಟ್ಟಿದ್ದಾರೆ. 1/4/2023ಗೆ ಬಿಸ್ನೆಸ್ ಸ್ಟಾರ್ಟ್ ಆದರೆ ಎಂಡ್ ಆಗೋದು 31 ಮಾರ್ಚ್ 2024 ಆಗುತ್ತೆ. ಹಾಗಾಗಿ ನಾನಿಲ್ಲಿ 2024 ತೊಗೊಂಡಿರೋದು. ಓಕೆನಾ. ಇನ್ಫಾರ್ಮೇಷನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 4 ಕಾಲಮ್ ಹಾಕೊಂಡು ಹೆಡ್ಡಿಂಗ್ನ ತೊಗೊಳ್ಬೇಕು. ಪರ್ಟಿಕ್ಯುಲರ್ಸ್ ಅಮೌಂಟ್ ಇದಿಷ್ಟಾದ್ರ ಮೇಲೆ ಡೈರೆಕ್ಟ್ ಆಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕ್ರೆಡಿಟ್ ಸೈಡಲ್ಲಿ ಹಿಯರ್ ಕ್ರೆಡಿಟ್ ಡೆಬಿಟ್ ಬರ್ಕೊಳ್ಬೇಕು. ಕ್ರೆಡಿಟ್ ಸೈಡಲ್ಲಿ ನಾವು ನೆಟ್ ಪ್ರಾಫಿಟ್ನ ಎಂಟ್ರಿ ಮಾಡ್ತೀವಿ. ನೆಟ್ ಪ್ರಾಫಿಟ್ನ ಎಂಟ್ರಿ ಮಾಡುವಾಗ ಹೆಡ್ಡಿಂಗ್ನ ಏನಂತ ತಗೊಳ್ತೀವಿ ಮಕ್ಕಳೇ, ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ತಗೊಳ್ತೀವಿ. ಬ್ರಾಕೆಟಲ್ಲಿ ನೆಟ್ ಪ್ರಾಫಿಟ್ ಅಂತ ಬರ್ಕೊಳ್ಬೇಕು. ನೆಟ್ ಪ್ರಾಫಿಟ್ ಅಂತ ಬರ್ಕೊಂಡಾದ್ರ ಮೇಲೆ ಪ್ರಾಬ್ಲಮಲ್ಲಿ ಆಲ್ರೆಡಿ ಇನ್ಫಾರ್ಮೇಷನ್ನ ಅಂಡರ್ಲೈನ್ ಮಾಡಿಟ್ಕೊಂಡಿದ್ದೀವಿ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು. ಇಲ್ಲಿ ನೆಟ್ ಪ್ರಾಫಿಟ್ ಅಥವಾ ಅರ್ನಡ್ ಪ್ರಾಫಿಟ್ ಎಷ್ಟಿದೆ ಅಂತ ಹೇಳಿದ್ರೆ 59,000 ಅಂತ ಕೊಟ್ಟಿದ್ದಾರಲ್ವಾ. ಈ 59,000ನ ನಾವೇನು ಮಾಡಬೇಕು, ಡೈರೆಕ್ಟಾಗಿ ಔಟರ್ ಕಾಲಮಿಗೆ 59,000 ಅಂತ ಬರ್ಕೊಳ್ಬೇಕು. ಓಕೆ ಅಲ್ಲ. ಇದಾದ ನಂತರ ನೆಕ್ಸ್ಟ್ ಕ್ರೆಡಿಟ್ ಸೈಡಲ್ಲಿ ಬರುವಂಥ ಇನ್ಫಾರ್ಮೇಷನ್ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಲ್ಲೇನು ಮಾಡ್ತೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರ್ಕೊಂಡು ಇರುವಂತಹ ಇಬ್ಬರು ಪಾರ್ಟ್ನರ್ಸಿನ ನೇಮನ್ನು ಬರ್ಕೊಳ್ತೀವಿ ಅಲ್ವಾ. ಶ್ರುತಿ ಆ್ಯಂಡ್ ರೇಷ್ಮಾ ಇಬ್ಬರು ಪಾರ್ಟ್ನರ್ಸ್ ನೇಮ್ನ ಬರ್ಕೊಂಡು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪಾಯಿಂಟಿಗೆ ಬರ್ತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಲ್ಲಿದೆ, ಸೆಕೆಂಡ್ ಲೈನಲ್ಲಿದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆ. ಎಷ್ಟು, ಶ್ರುತಿ 2,500 ರೈಟಾ. ನೆಕ್ಸ್ಟು ರೇಷ್ಮಾ 1,500. ಆ 1,500ನ ಇಲ್ಲಿ ಬರಿತೀವಿ. ಸೇಮ್ ಅಮೌಂಟನ್ನು ಔಟರ್ ಕಾಲಮಿಗೆ ಬರಿತೀವಿ. ನೀವು ಡೈರೆಕ್ಟ್ ಬೇಕಾದರೂ ಔಟರ್ ಕಾಲಮಿಗೆ ಬರಿಬಹುದು, ಇನ್ನರ್ ಕಾಲಮಿಗೆ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ಆಲ್ರೆಡಿ ಪ್ರಾಬ್ಲಮ್ನ ಕಲ್ತಿರುವಂತಹ ಮಕ್ಕಳಿಗೆ ಇನ್ಫಾರ್ಮೇಷನ್ ಗೊತ್ತಾಯಿತು. ಇಲ್ಲಿ 2 ಇನ್ಫಾರ್ಮೇಷನ್ ಮಾತ್ರ ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡುವಂಥದ್ದು. ಒಂದು ನೆಟ್ ಪ್ರಾಫಿಟು, ಇನ್ನೊಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು. ನೆಕ್ಸ್ಟ್ ಕಮ್ ಟು ದ ಡೆಬಿಟ್ ಸೈಡ್. ಡೆಬಿಟ್ ಸೈಡಲ್ಲಿ ನಾವೇ ಫಸ್ಟ್ ಹೆಡ್ಡಿಂಗ್ ಏನು ತೊಗೊಳ್ತೀವಿ, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರ್ಕೊಳ್ತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರ್ಕೊಂಡು ಇರುವಂತಹ ಇಬ್ಬರು ಪಾರ್ಟ್ನರ್ಸ್ ನೇಮನ್ನು ಬರ್ಕೊಳ್ತೀವಿ. ಪಾರ್ಟ್ನರ್ಸ್ ನೇಮ್ನ ಸ್ವಲ್ಪ ಗ್ಯಾಪ್ ಬಿಟ್ಟು ಬರ್ಕೊಳ್ತೀವಿ. ಕಾರಣ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಸ್ಪೇಸ್ ಬೇಕು. ಫಸ್ಟು ಶ್ರುತಿ ತಂದಿರುವಂತಹ ಕ್ಯಾಪಿಟಲ್ನ ಬರ್ಕೊಳ್ಬೇಕು. ಶ್ರುತಿ ತಂದಿರುವಂತಹ ಕ್ಯಾಪಿಟಲ್ನ ನಾವು ಪ್ರಾಬ್ಲಮ್ನ ಓದ್ಕೊಳ್ಳುವಾಗ ನೋಡಿಟ್ಕೊಂಡಿರ್ತೀವಿ. 3 lakh ತಂದಿರ್ತಾಳೆ. ಹಾಗಾಗಿ ಆ 3 lakh rupeesನ ಬರಿಬೇಕು. ಅದೇ ರೀತಿಯಾಗಿ ರೇಷ್ಮಾ 2 lakh ಅಮೌಂಟನ್ನು ತಂದಿದ್ದಾಳೆ. ಆ 2 lakh ಅಮೌಂಟನ್ನು ಹಾಗೆ ಬರ್ಕೊಳ್ಬೇಕು. ನಮಗೆ ಪಾರ್ಟ್ನರ್ಸ್ ತಂದಿರುವಂತಹ ಕ್ಯಾಪಿಟಲ್ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾತ್ರ. ಹಾಗಾಗಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಇದೆ ಅನ್ನೋದನ್ನು ನೋಡ್ತೀವಿ. 5% ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವರ ಕ್ಯಾಪಿಟಲ್ ಮೇಲೆ 5%ನ ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕು. ಓಕೆನಾ. ಇವಾಗ 3 lakh ಮೇಲೆ 5% ಅಂತ ಹೇಳಿದ್ರೆ 10% ಅಂದರೆ 30,000 ಆಗುತ್ತೆ. 5% ಅಂತ ಹೇಳಿದ್ರೆ 15,000 ಆಗುತ್ತೆ. ನೋಡಿ, 3 lakh ಮೇಲೆ 5% ಅಂತ ಹೇಳಿದ್ರೆ 15,000 ಆಗುತ್ತೆ. ನೆಕ್ಸ್ಟು 2 lakh ಮೇಲೆ 5% ಅಂತ ಹೇಳಿದ್ರೆ 10,000 ಆಗುತ್ತೆ. ಓಕೆನಾ. ನೀವು ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕು. ಇದಿಷ್ಟಾದ್ರ ಮೇಲೆ ಮತ್ತೆ ಡೆಬಿಟ್ ಸೈಡಲ್ಲಿ ಬರುವಂತಹ ಇನ್ಫಾರ್ಮೇಷನ್ ಏನು, ಟು ಸ್ಯಾಲರಿ. ಯಾರಿಗೆ ಸ್ಯಾಲರಿ ಕೊಟ್ಟಿದ್ದೀವಿ ಅದನ್ನು ಬರಿತೀವಿ. ನೆಕ್ಸ್ಟು ಟು ಕಮಿಷನ್. ಯಾರಿಗೆ ಕಮಿಷನ್ನ ಕೊಟ್ಟಿದ್ದೀವಿ ಅವರ ನೇಮನ್ನು ಬರಿತೀವಿ. ಹಾಗಾದರೆ ಇರುವಂತಹ ಶ್ರುತಿ ಮತ್ತು ರೇಷ್ಮಾ ಇಬ್ಬರು ಪಾರ್ಟ್ನರ್ಸಲ್ಲಿ ಸ್ಯಾಲ್ರಿಯನ್ನು ತಗೊಂಡಿರುವಂತಹ ಪಾರ್ಟ್ನರ್ ಯಾರು, ಶ್ರುತಿ ಅಂತ ಇದೆ. ಹಾಗಾಗಿ ಟು ಶ್ರುತಿ ಸ್ಯಾಲರಿ. ಶ್ರುತಿ ಸ್ಯಾಲರಿ ಎಷ್ಟು ತಗೊಂಡಿದ್ದಾರೆ ಶ್ರುತಿ ಸ್ಯಾಲರಿಯನ್ನು, 5,000 ಪರ್ ಆ್ಯನಮ್. ಆ್ಯನಮ್ ಅಂದರೆ ವರ್ಷಕ್ಕೆ 5,000 ರೂಪಾಯಿ ತೊಗೊಂಡಿದ್ದಾರಂತೆ. ಡೈರೆಕ್ಟಾಗಿ 5,000 ರೂಪಾಯಿನ ನಾವು ಬರಿತೀವಿ. ಓಕೆನಾ. ನೆಕ್ಸ್ಟು ಕಮಿಷನ್ ಯಾರು ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕಮಿಷನ್ ಪೇಯಬಲ್ ಟು ರೇಷ್ಮಾ. ಯಾರಿಗೆ, ರೇಷ್ಮನಿಗೆ ಕೊಟ್ಟಿದ್ದಾರೆ. ರೇಷ್ಮನಿಗೆ ಕಮಿಷನ್ನ 500 rupees ಕೊಟ್ಟಿದ್ದಾರೆ. ಬಟ್ ಇಯರ್ಗೆ ಅಲ್ಲ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಪರ್ ಮಂತ್. ಒಂದು ತಿಂಗಳಿಗೆ 500 ರೂಪಾಯಿ ಕೊಟ್ಟಿದ್ದಾರೆ. 500 ಪರ್ ಮಂತ್. ಹಾಗಾದರೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳು, 12 ತಿಂಗಳು. ಸ್ಯಾಲ್ರಿ ಕೂಡ ನಾವು ಹಾಗೆ ಮಾಡ್ತೀವಿ, ಬೈ ಚಾನ್ಸ್ ಪರ್ ಮಂತ್ ಅಂತ ಕೊಟ್ಟರೆ. ಇಲ್ಲೇನಾಗಿದೆ, ಇವಾಗ 500 ಪರ್ ಮಂತ್ ಅಂತ ಹೇಳಿರೋದ್ರಿಂದ ನಾವು ಒಂದು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ 500 × 12 ಅಂತ ಹೇಳಿದ್ರೆ 12 5 60, ಅಲ್ಲಿಗೆ 12 5 60 ಅಂತ ಹೇಳಿದರೆ 6,000 ರೂಪಾಯಿ ಆಗುತ್ತೆ.
ಟೋಟಲ್. ಕರೆಕ್ಟಾ? ಸೊ ಇದಿಷ್ಟು ಇನ್ಫಾರ್ಮೇಷನ್ನ ಬರಿಬೇಕು. ಜಸ್ಟ್ ಇಲ್ಲಿ ಇನ್ಫಾರ್ಮೇಷನ್ ಏನು ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಕಮಿಷನ್ನ ಪರ್ ಮಂತ್ ಕೊಟ್ಟಿದ್ದಾರೆ, ನಾವು ಇಯರಿಗೆ 12ಗೆ ಕನ್ವರ್ಟ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿ ಬಂದಿರುವಂಥ ಆನ್ಸರ್ನ ಬರಿತೀವಿ. ಕರೆಕ್ಟಾ? ಸೊ ಇಲ್ಲಿಗೆ ಬರೆಯುವಂತಹ ಇನ್ಫಾರ್ಮೇಷನು ಮುಗೀತು. ಹಾಗಾದರೆ ಟೋಟಲ್ ಮಾಡಬೇಕು. ಟೋಟಲ್ಲು ನೋ ಡೌಟ್ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ ನೆಟ್ ಪ್ರಾಫಿಟ್ ಇರೋದ್ರಿಂದ. ಇಲ್ಲಿ 59,000 ಇದೆ, 59,000 ಇಲ್ಲಿ 2,500 1,500 ಇದೆ. ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 63 ಆಗುತ್ತೆ. ಸೊ ಟೋಟಲ್ ಅಂತ ಬರ್ಕೊಂಡು ಎರಡೂ ಕಡೆನೂ ಕೂಡ 63,000 ಅಂತ ಬರ್ಕೊಳ್ಳಿ. ಟೋಟಲ್ ಅಂತ ಬರಿಬೇಕು. ಓಕೆನಾ ಮಕ್ಕಳೇ? 63,000 ಅಂತ ಎರಡೂ ಕಡೆ ಬರ್ದಾದ್ರ ಮೇಲೆ ಹಾಗಾದರೆ ಡೆಬಿಟ್ ಸೈಡಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನೋಡ್ಕೊಳ್ಳಿ. ಆ ಅಮೌಂಟನ್ನು ನಾವೇನೀಗ ಆಲ್ರೆಡಿ ಟೋಟಲ್ 63,000 63,000 ಬರ್ಕೊಂಡಿದ್ವಲ್ಲ ಅದರಲ್ಲಿ ಲೆಸ್ ಮಾಡಿ ಇಡಬೇಕಾಗತ್ತೆ. ಅದೇ ನಮಗೆ ಪ್ರಾಫಿಟ್ಟು. ಇಲ್ಲಿ 15 ಇದೆ, 10 ಇದೆ, 15 10 25, 25 ಪ್ಲಸ್ 5 30,000 ಆಯಿತು. 30 ಪ್ಲಸ್ 6 36,000 ಆಯಿತು. 63,000ದಲ್ಲಿ 36,000 ಹೋದರೆ ಎಷ್ಟು? 27,000 ರಿಮೈನಿಂಗ್ ಉಳಿಯುತ್ತೆ. 27,000 ಉಳಿಯುತ್ತೆ. ಕರೆಕ್ಟಾ? ಸೊ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ನೋಡಿ, ಆನ್ಸರ್ ಪ್ರಾಫಿಟ್ ಎಷ್ಟು ಬರಬೇಕು ಅಂತ ಕೊಟ್ಟಿದ್ದಾರೆ. 27,000 ಬಂದರೆ ಆನ್ಸರ್ ರೈಟ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಆನ್ಸರ್ ಬಂದಿದೆ. ಅಲ್ಲಿಗೆ ನಾವು ಮಾಡಿರುವ ಪ್ರಾಬ್ಲಮ್ಮು ಕರೆಕ್ಟ್ ಆಗಿದೆ ಅಂತ ಅರ್ಥ. ಈ 27,000ಗೆ ನಾವೇನಂತ ಬರಿತೀವಿ? ಟು ಪ್ರಾಫಿಟ್ಸ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ಅಕೌಂಟ್. ಕರೆಕ್ಟಾ? ಕ್ಯಾಪಿಟಲ್ ಅಕೌಂಟಿಗೆ ನಾವೇನು ಮಾಡ್ತೀವಿ? ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾದರೆ ಈ 27,000ನ ಶೇರ್ ಮಾಡ್ಕೊಳ್ಳೋದು ಯಾರ್ಯಾರು? ಇಬ್ಬರು ಪಾರ್ಟ್ನರ್ಸ್ ಇದ್ದಾರಲ್ಲ ಅವರೇ ಶೇರ್ ಮಾಡ್ಕೊಳ್ತಾರೆ. ಒಂದು ಶ್ರುತಿ, ಇನ್ನೊಂದು ರೇಷ್ಮಾ. ಹೇಗೆ ಶೇರ್ ಮಾಡ್ಕೊಳ್ತಾರೆ? ಇರುವಂತಹ 27,000ನ ಹಾಗೇ ಬರ್ಕೊಳ್ಬೇಕು. ನೆಕ್ಸ್ಟು ಇಂಟು ಅವರ ರೇಷಿಯೋನ ನೋಡಬೇಕು. ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 2:1 ಇದೆ ನೋಡಿ. ಪ್ರಾಬ್ಲಮಲ್ಲಿ ರೇಷಿಯೋ ಎಷ್ಟಿದೆ? 2:1 ಇದೆ. ಸೊ 2/3 ಇಲ್ಲಿ 1/3. ಕರೆಕ್ಟಾ? 27,000 ಇಂಟು 2/3 ಅಂತ ಹೇಳಿದ್ರೆ 18,000 ಆಗುತ್ತೆ. 18,000 ಇನ್ನರ್ ಕಾಲಮಲ್ಲೇ ಬರೀಬೇಕು, ಔಟರ್ ಕಾಲಮಲ್ಲಿ ಬರೆಯೋ ಹಾಗಿಲ್ಲ. ನೆಕ್ಸ್ಟು 27,000 ಇಂಟು 1/3 ಅಂತ ಹೇಳಿದ್ರೆ 9,000 ಆಗುತ್ತೆ. ಟೋಟಲ್ಲು 18 9,000 ಸೇರಿದ್ರೆ 27,000 ಆಯಿತು. ಸೊ ಇದಿಷ್ಟು ಕೂಡ ಆನ್ಸರು. ಈ ರೀತಿಯಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಆನ್ಸರು ಕರೆಕ್ಟಾಗಿ ಬಂದಿದೆ. ಸೊ ಲಾಸ್ಟ್ ವಿಡಿಯೋದಲ್ಲೇ ಈ ಪ್ರಾಬ್ಲಮ್ನ ಟ್ರೈ ಮಾಡಿ ಅಂತ ಹೇಳಿದ್ದೆ. ಯಾರಾದರೂ ಟ್ರೈ ಮಾಡಿ ಇಷ್ಟು ಆನ್ಸರ್ ಬಂದಿತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಮಕ್ಕಳೇ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಸಂಬಂಧಪಟ್ಟಾಗೆ ನಿಮ್ಮ ಕ್ವಶನ್ ಬ್ಯಾಂಕಿನ 6th ಪ್ರಾಬ್ಲಮ್ ಇಲ್ಲಿದೆ. ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಸೊ ಇಲ್ಲಿರುವಂಥ ಕ್ವಶನ್ನ ಬರ್ಕೊಳ್ಳಿ. ಆನ್ಸರ್ 9,000 ಬರುತ್ತಂತ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಟ್ರೈ ಮಾಡಿ, ಆನ್ಸರ್ ಬಂದರೆ ಕಮೆಂಟ್ ಮಾಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.